ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಕೆಲವರು ವ್ಯಕ್ತಪಡಿಸ್ತಾ ಇರೋ ಸಿಟ್ಟು, ಮತ್ತೊಂದ್ ಕಡೆ ಆಗ್ತಾ ಇರೋ ಕಾಮಗಾರಿಗಳು ಕೂಡ ಎಂತ ಕಿತ್ತೋಗಿರೋ ಕಾಮಗಾರಿಗಳು ಅನ್ನೋದಕ್ಕೆ ಈ ಒಂದು ಉದಾಹರಣೆ ನಿಮ್ಗೆ ತೋರಿಸ್ತೀವಿ ನೋಡಿ. ನಿಮ್ಮ ಊರಲ್ಲೇ ನಿಮ್ಗೆ ಈ ತರದ 10 ಉದಾಹರಣೆ ಸಿಕ್ಕಿರ್ಬೋದು. ಬಟ್ ಇಲ್ಲಿ ನಾವು ಯಾಕೆ ಇದನ್ನು ತೋರಿಸ್ತಾ ಇರೋ, 3 ಕೋಟಿ ವೆಚ್ಚದ ರಸ್ತೆ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಅದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತ ರಸ್ತೆ 3 ತಿಂಗಳಾಗಿಲ್ಲ ಗುಂಡಿ ಬೀಳೋಕ್ ಶುರುವಾಗಿದೆಯಂತೆ. ಏನ್ ಬಹಳ ಮಳೆನಾ, ಪ್ರವಾಹ ಬಂದಿದ್ಯಾ? ಏನಿಲ್ಲ. ಆದರೂ ಈ ರೀತಿಯಾದಂಥ ಕಳಪೆ ಕಾಮಗಾರಿ. ಮಂಡ್ಯ ಪಾಂಡವಪುರ ಮುಖ್ಯ ರಸ್ತೆಯಲ್ಲೇ ಈ ರೀತಿಯಾದಂಥ ಅಧ್ವಾನ ಇದೆ. ಡಾಂಬರ್ ಹಾಕಿದ್ದ ಗುತ್ತಿಗೆದಾರ ಆತ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇವೊಂದೊಂದು ಫೋಟೋ, ಒಂದು ಬ್ಯಾನರು ಹಾಕಿಡ್ಬೇಕು, ಈ ಗುಂಡಿಗೆ ಇವನೇ ಕಾರಣ ಅಂತ ಹೇಳ್ಕೊಂಬಿಟ್ಟು. ಆವಾಗ ಇಂಥವ್ರುಗಳಿಗೆ ಒಂದು ಬುದ್ಧಿ ಬರ್ಬೋದೇ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಮಾನ ಮರ್ಯಾದೆಗೋಸ್ಕರ ಆದರೂ ಒಳ್ಳೆ ರೀತಿ ರಸ್ತೆ ಮಾಡ್ಬೋದು. ದಿಲೀಪ್ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ, ಬನ್ನಿ ನಾವು. ರಾಜ್ಯಾದ್ಯಂತ ಗುಂಡಿ ಬಿದ್ದಂತ ರಸ್ತೆಗಳನ್ನ ಮುಚ್ಚುತ್ತೇವೆ ಅಂತ ರಾಜ್ಯ ಸರ್ಕಾರ ಭರವಸೆಯನ್ನ ಕೊಟ್ಟಿದ್ರು. ಅದೇ ರೀತಿ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಗುಂಡಿ ಮುಚ್ಚಿದ 3 ತಿಂಗಳಲ್ಲಿ ಈಗ ಮತ್ತೆ ಅದೇ ರಸ್ತೆಗಳು ಗುಂಡಿ ಬಿದ್ದಿರುವಂತದ್ದು. ಈಗ ರಸ್ತೆಯನ್ನ ತೋರಿಸ್ತೇನೆ. ಇದು ಮಂಡ್ಯದಿಂದ ಪಾಂಡವಪುರಕ್ಕೆ ಹೋಗುವಂತ ರಸ್ತೆ ಆಗಿರುವಂತದ್ದು. ಇದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ 3 ಕಿಲೋಮೀಟರ್ಗೆ ಈ ಒಂದು ರಸ್ತೆಯನ್ನ ತೇಪೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಕೆಲಸ ಮಾಡಿದ 3 ತಿಂಗಳಿಗೆ ಮತ್ತೆ ಇದೇ ಪರಿಸ್ಥಿತಿ ಬಂತು. ತದನಂತರ ಯಾವಾಗ ಈ ಒಂದು ರಸ್ತೆ ಟಾರ್ ಕಿತ್ತೋಯ್ತು, ಮತ್ತೆ ಅದೇ ಒಂದು ರಸ್ತೆಯನ್ನ ಸರಿಪಡಿಸಲಿಕ್ಕೆ ಮುಂದಾದ್ರು. ಮತ್ತೆ ಒಂದು 10 ದಿನಕ್ಕೆ ಕಿತ್ತೋಗಿರುವಂಥದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ನಡೆದಿದೆ ಅನ್ನೋದು ಈ ದೃಶ್ಯಗಳಲ್ಲೇ ಗೊತ್ತಾಗ್ತಾ ಇರುವಂಥದ್ದು. ಸಾಕಷ್ಟು ವಾಹನಗಳು ಓಡಾಡ್ತದೆ, ದೃಶ್ಯಗಳಲ್ಲಿ ನೋಡ್ಬೋದು. ಇದು ಪ್ರಮುಖವಾಗಿ ಪಾಂಡವಪುರದಿಂದ ಮಂಡ್ಯಕ್ಕೆ ಹೋಗುವಂತ ರಸ್ತೆ ಆಗಿರುವಂಥದ್ದು. ಸಾಕಷ್ಟು ವಾಹನಗಳು ಓಡಾಡ್ತದೆ. ಬೈಕ್ ಸವಾರಗಳು ಸಾಕಷ್ಟು ಪರದಾಟ ಮಾಡುವಂತ ಕೆಲಸ ಆಗ್ತಾ ಇರುತ್ತೆ. ಈಗ ನಮ್ಮ ಜೊತೆ ಒಂದಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಯಾವಾಗಿಂದ ಈ ಒಂದು ರಸ್ತೆ ಆಗಿರುವಂತದ್ದು, ಏನಾಗಿದೆ ಸರ್ ಸಮಸ್ಯೆ? 3 ತಿಂಗಳಲ್ಲಿ ಆಗಿತ್ತು. ಈಗ 3 ತಿಂಗಳಿಂದ ಆದರೆ ಈಗ ಹಾಗೆ ಹಳೆ ರೋಡ್ಗೆ ಅದಕ್ಕೆ ಮೇಲೆ ತೇಪೆ ಮಾಡ್ಕೊ ಹೋಗೋದು ಅಷ್ಟೇ. ಇದೆ ಹೊಸದಾಗಿ ಏನು ಮಾಡಿಲ್ಲ, ಅದೇ ಮಾಡ್ಕೊ ಹೋಗ್ತಾರೆ ಅವರು. ಏನಾಗಿದೆ ಸರ್ ಈಗ 3 ತಿಂಗಳು ಕಿತ್ ಬಂತ? ಈಗ ಸರ್ ಕಿತ್ ಬಂದು ಅಲ್ಲೇ 3-4 ಜನ ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಬೇರೆ ರೋಡ್ ತಿರ್ಗಿ ಹೊಸದಾಗಿ ಮಾಡ್ಕೊಂಡಿದ್ದೀವಿ. 3 ತಿಂಗಳಿಗೆ 2 ಸಲ ಹಾಕಿದ್ರು. 2 ಸರಿ ಹಾಕಿದ್ದಾರೆ ಸರ್. ಅದು ಅದ್ರ ಮೇಲೆ ಒಂದು ಹಾಕ್ತಾನೆ ಅವರೇ ಅಷ್ಟೇ. ಪದೇ ಪದೇ ಅದರಲ್ಲೇ ಆಗ್ತಾ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಸರ್? ನಮಗೆ ತುಂಬಾ ಸಮಸ್ಯೆ ಇದೆ. ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಹೊರಡೋರೆಲ್ಲ ಜಾಸ್ತಿ ಜನ ಓಡಾಡ್ತಾರೆ. ಬೈಕ್ ಸುಮಾರು ಜನ ಬೈಕ್ನೆಲ್ಲ ಅವರೇ ಸ್ಕೂಟರೆಲ್ಲ ಬಿದ್ದು ಇದು ಮಾಡ್ಕೊಂಡಿದ್ದಾರೆ ಸರ್. ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು. 3 ತಿಂಗಳಲ್ಲಿ 2 ಬಾರಿ ರಸ್ತೆಯನ್ನ ತೇಪೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಪದೇ ಪದೇ ಈ ರೀತಿಯಾದಂತ ಘಟನೆ ನಡೀತಾ ಇದೆ. ಮತ್ತೆ ಡಾಂಬರ್ ಕಿತ್ತು ಬರ್ತಾ ಇದೆ. ಈಗ ಮತ್ತೆ ಸಂಪೂರ್ಣವಾಗಿ ಹೊಸದಾಗಿ ರಸ್ತೆ ಮಾಡಬೇಕು ಅನ್ನುವಂಥದ್ದು ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌರಳ್ಳಿ, TV9 ಮಂಡ್ಯ.